ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಂಡು ಬಂದಂತಹ ಚಿತ್ರಣ. ಇನ್ನು ರಾಯಚೂರಿನಲ್ಲಿ ಜನರ ನೋವು ಹೇಗಿದೆ ಅಂತಂದ್ರೆ ಬಸ್ ಬಿಡ್ರಿ ಅಂತ ಸಾರಿಗೆ ಸಿಬ್ಬಂದಿ ಜೊತೆ ಪ್ರಯಾಣಿಕರು ಕಿರಿಕ್ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ನೋವು ಹಂಚಿಕೊಳ್ತಾ ಇದ್ದಾರೆ, ತಮ್ಮ ನೋವನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಸಾರಿಗೆ ಸಿಬ್ಬಂದಿ. ಟಿವಿ9 ಕ್ಯಾಮೆರಾ ಎದುರು ನಿರ್ವಾಹಕ ರವೀಂದ್ರ ಕಣ್ಣೀರಿಟ್ಟಿದ್ದಾರೆ. ಸಿಎಂ ಸರ್ ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಪ್ರಯಾಣಿಕರ ಮುಂದೆ ಕೂಡ ಅಳಲು ತೋಡ್ಕೊಳ್ತಾರೆ ಸಿಬ್ಬಂದಿ ನೋವು ಹೇಗಿದೆ ಕೇಳಿ. ಪ್ರತಿನಿಧಿ ಮಾತನಾಡಿಸಿದ್ದಾರೆ ಸಾರಿಗೆ ಸಿಬ್ಬಂದಿಯನ್ನು, ಅವರ ನೋವಿಗೆ ಕಿವಿಯಾಗಿದ್ದಾರೆ, ಕೇಳೋಣ ಬನ್ನಿ. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಎದುರಾಗಿರುವಂಥದ್ದು. ಎಲ್ಲೊಂದು ಕಡೆ ಬಸ್ಗಳು ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಪ್ರಯಾಣಿಕರು ನೇರವಾಗಿ ಚಾಲಕರು ಮತ್ತು ನಿರ್ವಾಹಕರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಆದರೆ ರಾಯಚೂರಿನಲ್ಲಿ ಕಣ್ಣೀರನ್ನು ಸಾರಿಗೆ ಸಿಬ್ಬಂದಿ ಇಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ 38 ತಿಂಗಳಾಯಿತು ನಮಗೆ ಸಂಬಳ ಆಗಿ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಸದ್ಯ ಪ್ರಯಾಣಿಕರು ಎದುರು ಕಣ್ಣೀರು ಹಾಕಿರುವಂತಹ ನಿರ್ವಾಹಕರಿದ್ದಾರೆ, ಅವ್ರು ಮಾತಾಡ್ತೀನಿ ಸರ್. ಹೇಳಿ, ಈಗ ಪ್ರಯಾಣಿಕರು ನಿಮ್ಮ ಜೊತೆಗೆ ತರಾಟೆ ತೆಗೆದುಕೊಳ್ತಾರೆ, ಜಗಳಕ್ಕೆ ಬರ್ತಾರೆ, ನಿಮ್ಮ ಪರಿಸ್ಥಿತಿ ಏನು ಸರ್ ಈಗ ಅಂತ? ಸರ್ ಹಂಗೇನಿಲ್ಲ ಸರ್, ಪ್ರಯಾಣಿಕರ ಬಳಿ ನಾವು ರೆಸ್ಪಾನ್ಸ್ ಚಲೋ ಮಾಡ್ತೀವಿ, ಪರವಾಗಿಲ್ಲ. ಬಟ್ ನಮ್ಮದು ಕೇಳ್ತಾ ಇರೋದು ದುಡಿಮೆ ಕೇಳ್ತೇವೆ ಸರ್. ನಾವು ಕಷ್ಟ ಬಿದ್ದಿದ್ದು ದುಡ್ಡು ನಮ್ಗೆ ಕೊಡ್ರಿ. ಕೂಲಿ ಕೇಳೋದು ತಪ್ಪ ಸರ್? ನಾವು ಕೂಲಿ ಕಾರ್ಮಿಕರ ಲೆಕ್ಕದಾಗೆ ಕೇಳೋದು ಏನು ತಪ್ಪಿಲ್ಲ ಅದ್ರಾಗ. ಬಟ್ ನಮ್ಗೆ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಬರೀ ಏನಿಲ್ಲ ಅಂದರೆ ಒಂದು 10-30 ಸಾರಿ ಬರೀ ಮೀಟಿಂಗ್ ಯಾವಾಗ ನೋಡಿ ತಿಂಗಳಿಗೆ ಒಂದು ಮೀಟಿಂಗೇ ಮಾಡ್ತಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಸರ್, ಈಗ ನೀವು ಪ್ರಯಾಣಿಕರ ಜೊತೆ ಜಗಳಕ್ಕೆ ಬಂದಾಗ ನೀವು ಒಂದು ಮಾತು ಹೇಳಿದ್ರೆ, ಸಾಲ ಮಾಡಿ ಮಕ್ಕಳು ಫೀಸ್ ಕಟ್ಟಿದ್ನಿ ಅಂತ. ಯಾವ ರೀತಿ ನೋವು ಸರ್ ನಿಮಗೆ ಅಂತ? ನೋವು ಅದೇ ಸರ್, ಎಲ್ಲರೂ ಮಕ್ಕಳು ಫೀಸ್ ನೋಡ್ತಿರಲ್ಲ ಸರ್, ಗೊತ್ತಲ್ಲ. 60,000 70,000 ಎರಡು ಮಕ್ಕಳಿಗೆ ಓದಿಸ್ಬೇಕಾದ್ರೆ ನಮ್ಮ ಕಷ್ಟ ಎಷ್ಟು ಅದ್ಕೊಳ್ರಿ. 2 ತೊಲೆ ಬಂಗಾರ ಮಾಡಿ ಒತ್ತಿ ಇಟ್ಟು ನಾನು ಫೀಸ್ ತುಂಬಿದ್ದೀನಿ ಸರ್. ನಾನು ಎಸ್ ಸರ್ ಸುಕಣಿ ಸ್ಕೂಲಿಗೆ ಹಾಕಿದ್ದೀನಿ ನಾನು ಮಕ್ಕಳಿಗೆ ಓದಿಸ್ಬೇಕಾದ್ರೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್, ನಾವೇನು ಹೈಯೆಸ್ಟ್ ಇದಿಲ್ಲ. ನಮ್ಮ ಪರಿಸ್ಥಿತಿ ಕೇಳೋರೇ ಯಾರೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೈ ಮುಗಿ ಕೇಳ್ಕೊತೀನಿ, ನಮ್ದು ಏನಾದ್ರು ಕೊಟ್ಬಿಡ್ರಿ ಸರ್. ನಾನು ಸಿಟ್ಟು ಇಲ್ಲಾಂದ್ರೆ ನಾನು ಹೇಳಕ್ಕೆ ಸಾಯ್ತೀನಿ ನೋಡಿರಿ ಸರ್. ನಮ್ಮ ಅಧಿಕಾರಿಗಳು ಪ್ರೆಷರ್ಲಿಂದ ನಾನು ಸತ್ತೋಲಗೂ ರೆಡಿ ಆಗ್ತಿದ್ದೀನಿ. ಜೀವ ಕೊಟ್ಟರು ಪರವಾಗಿಲ್ಲ ನಮ್ಮ ಸಂಸ್ಥೆಗೋಸ್ಕರ. ನಾನು 27 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ನಮ್ಗಳು ಕೇಳೋರು ಯಾರು? ನಮ್ಮ ಆಫೀಸರ್ ಹೇಳ್ತಾರೆ ಹೋಗ್ಲೇಬೇಕು, ನಿನ್ನ ಕಂಡೀಷನ್ ಮಾಡ್ತಾರೆ. ಆಯಿತು ಪರವಾಗಿಲ್ಲ, ಸಾಹೇಬ್ರು ಹೇಳಿದ ಮೇಲೆ ನಾವು ಹೋಯ್ತೀನಿ. ಅವ್ರು ಯಾವತ್ತಿದ್ರು ನಮ್ಮ ಸಾಹೇಬ್ರೇ ಅವರು. ಬಟ್ ಅವ್ರಿಗೆ ಪ್ರೆಷರ್ ಬೇರೆ ಇರ್ತದೆ ಸರ್, ಸುಮ್ಮನೆ ಯಾವತ್ತೂ ಹೇಳಲ್ಲ ಅವ್ರು. ಸರ್ ಹೇಳಿ, 38 ತಿಂಗಳಾಯಿತು ಅನ್ನುವಂಥದ್ದು ಸರ್. ಎಲ್ಲೊಂದು ಕಡೆ ನಿಮ್ಮ ಸಹನೆ ಮೀರಿ ಕೊನೆಯದಾಗಿ ಮುಷ್ಕರಕ್ಕೆ ಇಳಿದಿದ್ರಿ. ಯಾವ ರೀತಿ ನೋವಾಗುತ್ತೆ ಅಂತ ಸರ್? ಈಗ ಸರ್, ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೋಗೋಕೆ ಮನಸ್ಸಿಲ್ಲ ಆಗತ್ತೆ ರೀ. ಕುಡಿದು ನಮ್ದು ಕೊಡೋದಾರ ಕೊಟ್ಬೇಕಲ್ಲ ರೀ ಅವ್ರು. ಈಗ 38 ತಿಂಗಳಾಯ್ತು ರೀ, ಅದ್ರದ್ದು ಇಲ್ಲ. ಈಗ ಮತ್ತೆ ಹೊಳಿದು 15-16 ತಿಂಗಳು ಇದು ಇಲ್ಲ. ಈಗ ನಾವು ಇವ್ರವ್ರು ಹೋಗಂತೇಳಿ ಒತ್ತಾಯ ಮಾಡ್ತಾರೆ. ಈ ದಾರಿಯಾಗಿ ಈಗ ಎಲ್ಲರೂ ನೋಡಿ, ಎಲ್ಲರೂ ಬಂದಿಟ್ಟದ್ದು ನೋಡಿ ನಾವು ಹೋದೇವು ಅಂದ್ರೆ ನಮ್ಗೆ ಕಲ್ಲು ಹೋಗಿತಾರಲ್ಲ ರೀ. ಈಗ ಜನರಿಗೆ ಯಾರಿಗಾರು ಬಡಿದ್ರು ನಮ್ಮ ಜವಾಬ್ದಾರಿ ಅದು. ನೀನು ಯಾಕೆ ಹೋದೆಪ್ಪ ಅಂತಾರೆ. ಈಗ ನಮಗೆ ಹೋಗೋದ್ರು ನಮ್ಮನ್ನ ಕೇಳೋರು ಯಾರು ಇಲ್ಲಿ. ಅದಕ್ಕಾಗಿ ಸರ್ಕಾರ ಆಗಲಿ ಇಲಾಖೆ ಆಗಲಿ ನೇರವಾಗಿ ಪ್ರಯಾಣಿಕರಿಗೆ ಸಂಪರ್ಕಕ್ಕೆ ಬರೋದಿಲ್ಲ. ಸಂಪರ್ಕ ಬರೋರು ನೀವೇ. ಈಗ ಹೆಚ್ಚು ಕಡಿಮೆ ಬಸ್ ಬಿಟ್ಟಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಪ್ರೆಷರ್ ಆಗ್ತಾರೆ, ಒತ್ತಡ ಆಗ್ತಾರೆ. ಒಂದು ಕಡೆ ನಿಮ್ಮ ಪರ್ಸನಲ್ ವೈಯಕ್ತಿಕ ಜೀವನ 38 ತಿಂಗಳ ಸಂಬಳ ಆಗದೆ ಇರುವಂಥದ್ದು, ಮತ್ತೊಂದು ಕಡೆ ಪ್ರಯಾಣಿಕರ ಒಂದು ಅವ್ರ ಕಡೆ ಬಯಸ್ಕೊಳ್ಳುವಂಥದ್ದು. ಯಾವ ರೀತಿ ಸ್ಥಿತಿ ಸರ್ ನಿಮ್ಗೆ ಅಂತ? ಯಾವ ಕಡೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ದಾಗೆ ಸರ್. ನಮ್ಗೆ ಹಂಗೆ ಮಾಡ್ತಾರೆ. ಇವರು ಕೇಳಿದ್ರೆ ನಮಗೆ ಒತ್ತಾಯ ಮಾಡ್ತಾರಪ್ಪ, ಹೊರಗೆ ಹೋಗ್ರಿ ಅಂತಾರೆ ಇವರು. ಜನರಿಗೆ ತ್ರಾಸ ಮಾಡ್ಕೊಡ್ತೀರಿ ಅಂತಾರೆ, ನಮಗೆ ಗಾಡಿ ತೊಗೊಂಡು ಹೊರಗೆ ಹೋಗಂತಾರೆ. ಇಲ್ಲಿ ಹೊರಗೆ ಹೋದ್ರೆ ಈಗ ನಮ್ಮ ಮಂದಿ ನಮಗೆ ಕಲ್ಲೋರು, ನಾವು ಯಾರನ್ನ ಕೇಳ್ಬೇಕು ಹೇಳ್ರಿ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, ಟಿವಿ9 ರಾಯಚೂರು. ಟಿವಿ9 ಕ್ಯಾಮೆರಾ ಮುಂದೆ ಸಾರಿಗೆ ಸಿಬ್ಬಂದಿ ತಮ್ಮ ಕಣ್ಣೀರನ್ನು ಹಾಕ್ತಾ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಎಸ್ಮಾ ಜಾರಿ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ನ್ಯಾಯ ಕೇಳಕ್ಕೆ ಹೊರಟರೆ ಎಸ್ಮಾ ಜಾರಿ ಮಾಡ್ತಾರೆ, ಏನ್ ಮಾಡೋದು, ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳ್ಕೊಳ್ಳೋದು ಅಂತ ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ಅವ್ರು ನೋಡಿದ್ರೆ ಹೊಟ್ಟೆ ಉರಿತಾ ಇದೆ. ಯಾಕಂದ್ರೆ ಹಲವು ದಿನಗಳ ಹೋರಾಟ ಅವ್ರದ್ದು. ಇನ್ನೇನು ಪಾಪ ಅವರು 60 ವರ್ಷ ತುಂಬಿ ಅವರು ಕೆಲಸನೇ ಬಿಟ್ಟು ವೃದ್ಧಾಪ್ಯಕ್ಕೆ ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿ ಕಣ್ಣೀರು ಹಾಕ್ತಿದ್ದಾರೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಅವರು ಅನುಭವಿಸಿದಂಥ ನೋವಿರುತ್ತಲ್ಲ, ಅದನ್ನ ಯಾರಿಗೆ ಹೇಳೋದು? ಸರ್ಕಾರ ಪದೇ ಪದೇ ಮೀಟಿಂಗ್ ಅನ್ನ ಮಾಡುತ್ತೆ, ಏನ್ ಪ್ರಯೋಜನ ಸ್ವಾಮಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಗಾಡಿ ಓಡಿಸ್ತಾ ಬೆಂಬಲ ಕೊಡ್ತೀವಿ. ಯಾಕೆ ಅಂದರೆ ಲಾಸ್ಟ್ ಟೈಮ್ ಸ್ಟ್ರೈಕ್ ಆದಾಗ ನಮ್ಗೆ ಮಾಡಿರೋ ಅನ್ಯಾಯಗಳಿದೆಯಲ್ಲ, ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಅದನ್ನೆಲ್ಲ. ಹಂಗಾಗಿ ಇವತ್ತು ನಾವು ಗಾಡಿ ನಿಲ್ಲಿಸಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಕ್ಕೆ ಬರ್ತಿಲ್ಲ. ಮಾತೃ ಸಂಸ್ಥೆ ಏನಿದೆ KSRTC ನಲ್ಲೆಲ್ಲ ನಮ್ಮ ಸ್ನೇಹಿತರು ಗಾಡಿ ನಿಲ್ಲಿಸಿದ್ದಾರೆ. ಬೆಂಗಳೂರು ಸಿಟಿನಲ್ಲಿ ಈಗ ಎಸ್ಮಾ ಕಾಯ್ದೆ ಅದು ಇದು ಅಂತೇಳಿ ಎದುರಿಸೋದ್ರಿಂದ ನಾವು ಈಗ ಸರ್ ಇವತ್ತು ನಮ್ಮ ಸ್ನೇಹಿತರಿಗೆ ಏನು ಹೇಳಕ್ಕೆ ಬರುತ್ತಂದರೆ 2 ವರ್ಷ 3 ವರ್ಷ ಆಗಿದೆ ನಿವೃತ್ತಿಯಾಗಿ, ಅವ್ರಿಗೆಲ್ಲ ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ. ಇವತ್ತು ಅಳು ಬರುತ್ತೆ ನನಗೆ ಅದನ್ನ ಹೇಳೋಕ್ಕೆ. ಆ ಥರ ಸಮಸ್ಯೆ ತುಂಬ ಇದೆ ಸರ್. ಹೇಳ್ಕೊಳಕ್ಕೆ ಆಗಿದ್ದು ಇಷ್ಟೇ ಸರ್. ಖಂಡಿತ ಇಲ್ಲ ಸರ್. ಸರ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ 3 ಸರಿ ಮೀಟಿಂಗ್ ಕರೆದು ಸರ್,
ನಮ್ಮ ಎಮ್ ಡಿಗಳು ಸಹ ಏನು ಆಲೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವರು ನೌಕರರು ಮನುಷ್ಯ ಅಲ್ವಾ ಸರ್? ಅವ್ರಿಗೆ ಹೆಂಡ್ತಿ ಮಕ್ಕಳಿಲ್ವಾ ಸರ್? 1,20,000 ಜನ ಎಂಪ್ಲಾಯ್ಸ್ ಇದ್ದೀವಿ. ಅದರಲ್ಲಿ ನಮ್ಮಂಥವ್ರು ನಮ್ಮನ್ನು ನಂಬ್ಕೊಂಡು 4ರಿಂದ 5 ಜನ ಮನೆಗಳಲ್ಲಿದ್ದಾರೆ. ಹೆಂಡ್ತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಟ್ಕೊಂಡು ನಾವು ತಂದೆ ತಾಯಿಗಳನ್ನ ಸಾಕಾಗ್ದಿರ ಇವತ್ತು ವೃದ್ಧಾಶ್ರಮಕ್ಕೆ ಸೇರಿಸಿದ ಪರಿಸ್ಥಿತಿಗಳು ನಾವೇ ಹೋಗಿ ಸೇರ್ಕೊಂಡು ಅನ್ನೋ ಪರಿಸ್ಥಿತಿಗಳು ಮಾಡ್ಬಿಡ್ತದೆ. ಇವತ್ತಿನ ಬೆಲೆ ಏನು ಏರಿಕೆ ಇದೆ. ನಾವು ತೊಗೊಳ್ತಾ ಇರೋದು ಸಂಬಳ ಎಷ್ಟು ಗೊತ್ತಾ ಸರ್? 25 ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು. ನನ್ನ ಸಂಬಳ ಬರೀ 40,000, 40ರಿಂದ 50,000 ಬಿಲ್ ಆಗುತ್ತೆ. ಅದರಲ್ಲಿ 10,000 PF ಅದೇನು ಕಟ್ಟಾಗುತ್ತೆ, 40,000 ಕೈಗೆ ಸಿಗುತ್ತೆ. ನಾವು ಬೆಂಗಳೂರಲ್ಲಿ 12,000 ಬಾಡಿಗೆ ಕಟ್ಕೊಂಡು ನಾವು ನೀವೇನು ಜೀವನ ಮಾಡ್ಬೋದು? ನಾವು 30,000 ರೂಪಾಯಿ ಜೀವನ ಮಾಡೋಕ್ಕಾಗತ್ತಾ? ಇದನ್ನು ಯಾರು ಯೋಚನೆ ಮಾಡ್ತಿದ್ದಾರೆ ಸರ್? ಈ ಥರ ಒಂದು ಸಮಸ್ಯೆ ಸಿಕ್ಕಾಬಡಿ ಅನ್ಭವಿಸ್ತಾ ಇದೀವಿ. ನೋವಾಗತ್ತೆ ಸರ್. ಖಂಡಿತ ಸರ್, ಅವರೇ ಯೋಚನೆ ಮಾಡಬೇಕು ಅನ್ನೋದನ್ನು ನಾವು ಕೇಳ್ಕೊತೀವಿ ಸರ್. ಇವತ್ತು ನಮ್ಮ ಸ್ನೇಹಿತರಿಗೆ